ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ವೆರಿ ಡಿಲಿಷಿಯಸ್, ವೆರಿ ಟೇಸ್ಟ್ಫುಲ್ ಚಿಕನ್ ಬಿರಿಯಾನಿ ತಂದಿದ್ದೀನಿ. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಖಂಡಿತ ನೀವು ರಿಪ್ಲೈ ಮಾಡಲೇಬೇಕು. ಇದ್ರ ಜೊತೆ ನಾನು ಚಿಕನ್ ಗ್ರೇವಿ ಕೂಡ ತಂದಿದ್ದೀನಿ. ಒಂದು ಸಲ ಟ್ರೈ ಮಾಡಿ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಇದಕ್ಕೇನು ಬೇಕು ನೋಡೋಣ. ಇವಾಗ ದೊಡ್ಡ ಈರುಳ್ಳಿ 4 ಈರುಳ್ಳಿ ತೊಗೊಂಡಿದ್ದೀನಿ. ನಾನು 4 ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು 4 ಟೊಮೆಟೊ ಇಟ್ಕೊಂಡಿದ್ದೀನಿ. ಮತ್ತು 1 ಕಪ್ ಪೂರ್ತಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಟೇಸ್ಟಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಜಾಸ್ತಿ ತೊಗೊಳ್ಳಿ. ಒಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಮೊಸರು ಅದು ಅಷ್ಟೇ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಮತ್ತು ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಪೌಡರ್. ಮತ್ತು ಇದಕ್ಕೆ ಮಸಾಲೆಗೆ ಒಗ್ಗರಣೆ ಹಾಕ್ಕೊಳ್ಳೋದು ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇದಕ್ಕೆ ಸೋಂಪು, ಜಾಪತ್ರೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಅನಾನಸ್ ಫ್ಲವರ್ ಮತ್ತು ಏಲಕ್ಕಿ, ಕಲ್ಲುವ್ವ ಮತ್ತು ಬಿರಿಯಾನಿ ಎಲೆ ಇಷ್ಟನ್ನು ಹಾಕ್ಕೊಂಡು ಇಟ್ಕೊಳ್ಳಿ. ಮತ್ತು 1 kg ನಾನು ಮಾಮೂಲಿ ರೈಸ್ ಮಾಡೋ ಅಂಥ ಅಕ್ಕಿ ತೊಗೊಂಡಿದ್ದೀನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಇಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸುಲಭವಾಗಿ ನೀವು ಚಿಕನ್ ಬಿರಿಯಾನಿ ಮನೇಲೇ ಮಾಡಿಕೊಂಡು ತಿನ್ಬೋದು. ಇವಾಗ ಮೊದಲಿಗೆ ನಾನು ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪನೂ ಸೇರಿಸಿ. ಮತ್ತು ಇವಾಗ ನಾವೇನು ಮಸಾಲೆ ಇಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಸಿಡಿಯುತ್ತೆ, ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇದನ್ನು ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ತುಂಬ ಸುಲಭವಾಗಿ ಮನೇಲೇ ಮಾಡ್ಕೋಬೋದು ನೋಡಿ. ಇವಾಗ ನಾವು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಗೆ ಉಪ್ಪು ಹಾಕ್ಕೊಂಡ್ರೆ ನಮಗೆ ಬೇಗ ಫ್ರೈ ಆಗುತ್ತೆ. ಆಮೇಲೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೀವು. ಈರುಳ್ಳಿಗೆ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ. ಇದನ್ನು ನಿಧಾನವಾಗಿ ಪೇಷನ್ಸಾಗಿ ಮಾಡ್ಕೊಳ್ಳಿ ನೀವು. ತುಂಬಾ ಟೇಸ್ಟಾಗಿ ಬರುತ್ತೆ ನಿಮಗೆ ಬಿರಿಯಾನಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾವು ತೆಗೆದಿಟ್ಕೊಂಡಿದ್ವಲ್ಲ ಪುದೀನ ಸೊಪ್ಪು, ಅದನ್ನು ಹಾಕ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಮನೆಯಲ್ಲೇ ಟ್ರೈ ಮಾಡಿ, ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ. 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಒಂದು 5 ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಫ್ರೆಶ್ ಆಗಿ ಮಾಡಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ಬಿರಿಯಾನಿಗೆ. ಪ್ಯಾಕೆಟ್ಗಳೆಲ್ಲ ಯೂಸ್ ಮಾಡಬೇಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪ್ಯಾಕೆಟಲ್ಲಿ ತುಂಬ ಕೆಮಿಕಲ್ಸ್ ಹಾಕಿರ್ತಾರೆ, ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ಸೊ ಆದಷ್ಟು ನೀವು ಮನೇಲೇ ಮಾಡಿಟ್ಕೊಳ್ಳಿ. ಫ್ರೆಶ್ ಆಗಿ ಮಾಡಿಕೊಂಡ್ರೆ ನಮಗೆ ಬಿರಿಯಾನಿ, ಪಲಾವ್ ಎಲ್ಲ ಕೂಡ ಟೇಸ್ಟಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ
ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇವಾಗ. ಇದು ಹಸಿಮೆಣಸಿನ್ಕಾಯಿ ನಾನು ಹಾಕ್ತಾ ಇರೋದು ಖಾರಕ್ಕಲ್ಲ, ಸುಮ್ಮನೆ ಟೇಸ್ಟ್ ಕೊಡೋಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇದನ್ನು ಸ್ಕಿಪ್ ಮಾಡಬೇಡಿ, ಹಾಕಿ ಸೀಳಿಟ್ಕೊಂಡಿಲ್ಲ, ಸುಮ್ಮನೆ ಉಂಡೆ ಹಾಗೆ ಹಾಕ್ಬಿಟ್ಟಿದ್ದೀನಿ ನಾನು. ಹಾಗೆ ಹಾಕ್ಕೊಳ್ಳಿ ನೀವು ಕೂಡ. ಇವಾಗ ಟೊಮೆಟೊ ಹಾಕೋಣ. ಟೊಮೆಟೊ ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಪಲಾವ್ ನೀವು ಮಾಡಿದ್ರೆ ನಿಮ್ಮ ಮನೇಲಿರೋರ್ನೆಲ್ಲ ನೀವು ತುಂಬ ಖುಷಿ ಪಡಿಸ್ಬೋದು, ಅಷ್ಟು ಚೆನ್ನಾಗಿದೆ ಇದು. ನೀವು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ ಟೊಮೆಟೊ ಫ್ರೈ ಆಗಲಿಕ್ಕೋಸ್ಕರ. ಸ್ವಲ್ಪ ಫ್ರೈ ಆಗಲಿ ಟೊಮೆಟೊ, ಸ್ವಲ್ಪ ಮೆತ್ತಗಾಗಬೇಕು. ನಿಮಗೆ ಹುಳಿ ಟೊಮೆಟೊ ಇಲ್ಲ ಅಂದರೆ ಸ್ವೀಟ್ ಟೊಮೆಟೊ ಕೂಡ ಹಾಕ್ಕೋಬೋದು. ಅದು ಹಾಕ್ಕೊಂಡ್ರೆ ನೀವು ಲಾಸ್ಟಲ್ಲಿ ಒಂದು ನಿಂಬೆಹಣ್ಣ ಹಿಂಡ್ಕೊಳ್ಳಿ. ಎಲ್ಲ ಪಲಾವೆಲ್ಲ ಆದಮೇಲೆ ನೋಡಿ, ಈ ಸ್ಟೇಜಲ್ಲಿ ನಾವು 3 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ತೀನಿ. ಮತ್ತು 1/4 ಟೀ ಸ್ಪೂನ್ ಅರಿಶಿಣ ಪೌಡ್ರ್ ಹಾಕ್ತೀನಿ. ಸ್ವಲ್ಪ ಈ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಪೌಡರೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ನಿಮಗೆ ಒಗ್ಗರಣೆಗೆ ಹಾಕಿರೋ ಎಣ್ಣೆನೇ ಸಾಕು, ಮತ್ತೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಚಿಕನ್ನಲ್ಲೂ ತುಂಬ ಎಣ್ಣೆ ಬಿಡುತ್ತೆ, ಅದಕ್ಕೋಸ್ಕರ ನಾವಿವಾಗ ಹಾಕ್ಕೊಂಡಿರೋ ಎಣ್ಣೆನೇ ಸಾಕು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಅದರಲ್ಲೇ ಎಣ್ಣೆ ಬಿಡುತ್ತೆ. ನಮಗೆ ಸ್ಟಾರ್ಟ್ ಹಾಕಿದಾಗ ಸಾಕಾಗಲ್ವೇನೋ ಅನಿಸುತ್ತೆ, ಬಟ್ ನೀವು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಇಷ್ಟೇ ಸಾಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ, ಕೈ ಬಿಡ್ದಂಗೆ. ಇವಾಗ ನೋಡಿ ಗೊತ್ತಾಗುತ್ತೆ ನಮಗೆ ಟೊಮೆಟೊ ಎಲ್ಲ ನೀಟಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ ನೋಡಿ ಎಣ್ಣೆ ಬಿಟ್ಟಿದೆ. ಈ ಟೈಮಲ್ಲಿ ನಾವು ಚಿಕನ್ ಹಾಕ್ಕೊಳ್ಳೋಣ. ನೀವು ಇದೇ ಮಟನ್ ಬಿರಿಯಾನಿ ಕೂಡ ಮಾಡ್ಕೋಬೋದು. ಇದೇ ಥರ ಮಟನ್ ಬಟ್ ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ. ಮಟನ್ ಬಿರಿಯಾನಿ ಕೂಡ ಸೇಮ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಕೂಡ ಇದೇ ರೆಸಿಪಿನ ನೀವು ಚಿಕನ್ಗೆ ಬದಲು ಮಟನ್ ಮಾಡ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೊಳ್ಳೋ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ, ಏನೂ ಆಗಲ್ಲ. ನಮಗೆ ಚಿಕನಲ್ಲಿ ನೀರು ಬಿಟ್ಟರೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ, ಇವಾಗ ಮೊಸರು ಹಾಕ್ಕೊತಾ ಇದ್ದೀನಿ. 1 ಕಪ್ ಮೊಸರು ಹಾಕ್ಕೊಳ್ಳಿ. ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿದ್ರೆ. ಮತ್ತು ನಿಮಗೆ ಚಿಕನ್ ಸಾಫ್ಟಾಗಿರುತ್ತೆ ಮೊಸರು ಹಾಕ್ಕೊಂಡ್ರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬಿರಿಯಾನಿ ಇಷ್ಟ ಇಲ್ಲ ಅಂತ ಅನ್ನೋರೇ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಚಿಕನ್ಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾವು 2 ಸಲ ಉಪ್ಪು ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಬೇರೆ ಬೇರೆ ಬಿರಿಯಾನಿ ಮತ್ತು ಪಲಾವ್ ಆ ಥರ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಆದಷ್ಟು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ 1-2 ನಿಮಿಷ ಮುಚ್ಚಿಟ್ಬಿಡೋಣ. ಆವಾಗ ಓಪನ್ ಮಾಡಿ ನೋಡ್ತಾ ಇರಿ.
ನೋಡಿ 2 ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ. ಎಷ್ಟು ಆಯಿಲ್ ಬಿಟ್ಕೊಂಡಿದೆ ಅದೇ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗವಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡೋಣ. ಈಗಲೂ ಒಂದು 2 ಮಿನಿಟ್ಸ್ ಆದಮೇಲೆ ಮತ್ತೆ ಓಪನ್ ಮಾಡಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ. ಒಂದು ಮಿಕ್ಸ್ ಮಾಡಿ ನೀವು ಇದರಲ್ಲೇ ನೀರು ಬಿಟ್ಟಿರುತ್ತಲ್ಲ ನೋಡ್ಕೊಂಡು ಹಾಕ್ಕೋಬೇಕು ನೀರು, ಇಲ್ಲಾಂದರೆ ಸ್ವಲ್ಪ ಅನ್ನ ಉದುದ್ರಾಗ ಬರಲ್ಲ. ಅದಕ್ಕೋಸ್ಕರ ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನೀರು. ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಬಿಟ್ಟಿರುತ್ತೆ ಅಂತ ನಾನು ಏನು ಅಕ್ಕಿ ತೊಗೊಂಡಿರ್ತೀನೋ ಅದರಲ್ಲಿ ಒಂದು 1/4 ಭಾಗದಷ್ಟು ನೀರು ಹಾಕಿದ್ದೀನಿ. ನಾವು ಟೋಟಲ್ ಅರ್ಧ ಭಾಗದಷ್ಟು ನೀರಾಗಿದೆ ಅಂತ ತಿಳ್ಕೋಬೇಕು. ಚಿಕನಲ್ಲಿ ನೀರು ಬಿಟ್ಟಿರೋದಕ್ಕೋಸ್ಕರ ಅರ್ಧ ಭಾಗ ನೀರು ಹಾಕಿದ್ದೀವಿ. ಅಂದರೆ 1 ಕಪ್ ರೈಸ್ಗೆ 2 ಕಪ್ ನೀರಿಗೆ ಒಂದು ಅರ್ಧ ಕಪ್ ಇವಾಗ 1 ಕಪ್ ಹಾಕಿದ್ದೀವಿ ಅಂತ ಲೆಕ್ಕ. ನೋಡಿ ಇವಾಗ ನಾವು ರೈಸ್ ಹಾಕ್ಕೊಂಡು ಬಿಡೋಣ. ನೋಡಿ ಇವಾಗ ಚಿಕನ್ ಬೆಂದಿದೆಯಾ ಮೊದಲಿಗೆ ನೋಡ್ಕೊಳ್ಳೋಣ. ಒಂದು ಚಿಕನ್ ಪೀಸ್ ತಗೊಂಡು ಸ್ವಲ್ಪ ಮುಟ್ಟಿದ್ರೆ ಅದು ಮೆತ್ತಗಾಗಿರಬೇಕು. ಆವಾಗ ಚಿಕನ್ 70% ಬೆಂದಿದೆ ಅಂತ ಅರ್ಥ. ಇವಾಗ ನಾವು ರೈಸ್ ಜೊತೆ ಇನ್ನು 30% ಬೇಯಿಸ್ಕೊಳ್ಳೋಣ. ನೋಡಿ ರೈಸ್ ಹಾಕ್ಕೊಂಡು ಮೊದಲಿಗೆ ಒಂದು ಮಿಕ್ಸ್ ಮಾಡಿ 1 kg ರೈಸ್ಗೆ 2 kg ನೀರು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೀರಿದೆ ಅಂತ ನಮಗೆ ಗೊತ್ತಾಗುತ್ತೆ ಇವಾಗ. ಮತ್ತೆ ನಾವು ಬಿಸಿನೀರು ಇಟ್ಕೊಂಡಿದ್ವಲ್ಲ ಅದನ್ನೇ ಹಾಕ್ಕೊಳ್ಳೋಣ. ನಾವು ಬಿಸಿನೀರು ಇಟ್ಕೊಂಡ್ರೆ ನಮಗೆ ಒಗ್ಗರಣೆ ನಾವು ಮಾಡಿ ಈ ಥರ ಒಂದು ಅರ್ಧ ಗಂಟೆಗೆ ನಾವು ಬಿರಿಯಾನಿನ ರೆಡಿ ಮಾಡ್ಕೋಬೋದು. ನೀವು ಬಿಸಿನೀರೇ ಹಾಕಿ ತಣ್ಣೀರು ಹಾಕಕ್ಕೆ ಹೋಗಬೇಡಿ. ಬಿಸಿನೀರು ನಾವು ಪಲಾವ್ ಒಗ್ಗರಣೆ ಹಾಕಕ್ಕೆ ಇಟ್ಟಾಗಲೇ ಆವಾಗಲೇ ಇಟ್ಕೊಬಿಡಬೇಕು ಬಿಸಿನೀರು ಒಂದು ಸೈಡಲ್ಲಿ. ಅದಕ್ಕೆ ಕಾಯ್ತಾ ಇದ್ದಂಗೆ ನಾವು ಪಲಾವ್ಗೆ ರೆಡಿ ಮಾಡ್ಕೋಬೋದು, ಬಿರಿಯಾನಿಗೆ ರೆಡಿ ಮಾಡ್ಕೋಬೋದು. ನೋಡಿ ಇವಾಗ ಒಂದು ಕುದಿ ಬರಲಿ. ಮತ್ತು ಸರಿಯಾಗಿ ಮಿಕ್ಸ್ ಮಾಡೋಣ. ಅದು ತಳ ಇಟ್ಕೋಬಾರ್ದು. ಆ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಡೋಣ. ಮತ್ತೆ ನೋಡೋಣ. ನೋಡಿ ಬೇಯ್ತಾ ಇದೆ. ನಾವಿದಕ್ಕೆ ದಮ್ ಕಟ್ಟೋದು ಹೇಗೆ ಅಂದರೆ, ನಾವು ಇವಾಗ ನೀರೆಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಅಕ್ಕಿ ನೀರಿದೆ ಅಂದಾಗಲೇ ಒಂದು ತಟ್ಟೆ ಮುಚ್ಚಿಬಿಟ್ಟು ಅದ್ರ ಮೇಲೆ ತೂಕವಾಗಿರೋದು ಏನಾದರೂ ಇಟ್ಬಿಡಿ. ಒಂದು ಪಾತ್ರೆಯಲ್ಲಿ ನೀರು ಇಲ್ಲಾಂದರೆ ಏನಾದರೂ ತೂಕವಾಗಿರೋದು ಅದ್ರ ಮೇಲೆ ಇಟ್ಬಿಡಿ. ನೋಡಿ ಇಷ್ಟಾಗಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಸೊ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬಿಸಿ ನೀರೇ ಹಾಕ್ಕೊಳ್ಳೋಣ. ನೋಡಿ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತೀನಿ ನಾನು. ಸಾಕು. ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ಆ ನೀರೆಲ್ಲದಕ್ಕೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಲಿ ದಮ್ ಕಟ್ಬಿಡೋಣ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ಹೋಟೆಲ್ ಸ್ಟೈಲ್ ಬಿರಿಯಾನಿ ಥರನೇ ಬರುತ್ತೆ. ನಾವು ಮನೇಲಿ ಒಳ್ಳೆ ಎಣ್ಣೆ ತುಪ್ಪ ಎಲ್ಲ ಹಾಕ್ಕೊಂಡು ಒಳ್ಳೆ ಚಿಕನ್ ಹಾಕ್ಕೊಂಡು ಫ್ರೆಶ್ ಆಗಿರೋ ಚಿಕನ್ ಹಾಕ್ಕೊಂಡು ಆರಾಮಾಗಿ ಮನೇಲೇ ಮಾಡ್ಕೋಬೋದು.
ನೋಡಿ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಇವಾಗ ನಾವೇನು ಗ್ರೇವಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಬರೋಣ. ಇವಾಗ ಚಿಕನ್ ತಗೊಂಡಿದ್ದೀನಿ ಮತ್ತು ಈರುಳ್ಳಿ, ಇದು ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ರೆ ಅದ್ರ ಮೇಲೆ ತಗೊಳ್ಳಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಹುರ್ಗಡ್ಲೆ, ತೆಂಗಿನ ತುರಿ, ಪುದೀನ, ಸ್ವಲ್ಪ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬಕ್ಕೆ ಹಾಕ್ಕೊಂಡ್ಬಿಡೋಣ ಫಸ್ಟ್ಗೆ. ಆಮೇಲೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಅರಿಶಿಣ ಪೌಡರ್ ಇಷ್ಟನ್ನು ರೆಡಿಯಾಗಿ ಇಟ್ಕೊಳ್ಳೋಣ. ಇವಾಗ ರುಬ್ಕೊಂಡು ಬಿಡೋಣ. ಮೊದಲಿಗೆ ನೋಡಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಪುದೀನ, ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟಾದರೆ ಸಾಕು. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾವೇನು ಈರುಳ್ಳಿ ತೊಗೊಂಡಿದ್ವಿ ಅದಷ್ಟೇ ಫ್ರೈ ಆಗೋಕ್ಕೆ ಎಣ್ಣೆ ತಗೊಳ್ಳೋಣ. ಚಿಕನಲ್ಲೇ ಎಣ್ಣೆ ಬಿಡೋದ್ರಿಂದ ಆದಷ್ಟು ಕಮ್ಮಿನೇ ಎಣ್ಣೆ ಯೂಸ್ ಮಾಡೋಣ. ನಮಗೂ ಹೆಲ್ತ್ಗೂ ಒಳ್ಳೇದಿರುತ್ತೆ. ನೋಡಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ. ತುಂಬ ಸಿಂಪಲ್ಲಾಗಿ ಬೇಗ ಬೇಗ ಮಾಡ್ಕೋಬೋದು. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಗ್ರೇವಿ ನಿಮಗೆ ಚಪಾತಿಗೆ, ರೈಸ್ಗೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇಡ್ಲಿಗೆ, ದೋಸೆಗೆ ಆರಾಮಾಗಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೀವು ರೈಸ್ ತಿನ್ನಬೇಕು ಅಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ. ಬಿರಿಯಾನಿಗೆ, ರೈಸ್ಗೆಲ್ಲ ನೀರಾಗಿ ಮಾಡ್ಕೊಳ್ಳಿ. ಇಡ್ಲಿ, ದೋಸೆ, ಚಪಾತಿಗೆಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ನೋಡಿ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಇಷ್ಟು ಫ್ರೈ ಆದರೆ ಈರುಳ್ಳಿ ಸಾಕು. ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊನು ಸ್ವಲ್ಪ ಮೆತ್ತಗಾಗಲಿ. ಎರಡು ಒಂದೇ ಸಮಯದಲ್ಲಿ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಒಳ್ಳೆ ಮಿಕ್ಸ್ ಕೊಡಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಳ್ಳಿ. ನೋಡಿ ಇವಾಗ ಚಿಕನ್ ಹಾಕ್ಕೊತೀನಿ. ಚಿಕನ್ ನೀಟಾಗಿ ತೊಳೆದಿಟ್ಕೊಂಡಿರ್ತೀವಲ್ಲ, ಚಿಕನ್ ಹಾಕ್ಕೊಳ್ಳೋಣ. ಇವಾಗ ಒಳ್ಳೆ ಮಿಕ್ಸ್ ಮಾಡೋಣ. ಈ ಟೈಮಲ್ಲಿ ನೀವು ಉಪ್ಪು ಹಾಕ್ಕೊಳ್ಳಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಒಗ್ಗರಣೆಲೆ ಸ್ವಲ್ಪ ಚೆನ್ನಾಗಿ ಬಾಡಬೇಕು ಚಿಕನ್ನು. ನೋಡಿ ಸ್ವಲ್ಪ ನೀರು ಬಿಡುತ್ತೆ ಅದು. ನಾವು ಈ ಟೈಮಲ್ಲಿ ನಾವೇನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಅರಿಶಿಣ ಪೌಡರ್ ತಗೊಂಡಿದ್ವಲ್ಲ ಇಷ್ಟನ್ನು ಹಾಕ್ಕೊಳ್ಳೋಣ. ನಾನು ಚಿಲ್ಲಿ ಪೌಡರ್ 2 ಸ್ಪೂನ್ ತಗೊಂಡೆ, ಧನಿಯಾ ಪುಡಿ 1 ಸ್ಪೂನ್ ತಗೊಂಡಿದ್ದೀನಿ ಮತ್ತು ಅರಿಶಿಣ ಸ್ವಲ್ಪ ಒಂದು ಚಿಟಿಕೆ ಹಾಕಿ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಇದು. ನೋಡಿ ಒಗ್ಗರಣೆಲೆ ಬೇಯ್ತಾ ಇದೆ. ಈ ಟೈಮಲ್ಲಿ ನಾವು ಮಸಾಲೆ ಹಾಕ್ಕೊಳ್ಳೋಣ. ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಇವಾಗಲೇ ಸೆಟ್ ಮಾಡ್ಕೊಂಡ್ಬಿಡಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ.
ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾವಿವಾಗ ಬಿರಿಯಾನಿ ಜೊತೆ ತಿಂತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ತುಂಬ ಗಟ್ಟಿಯಾಗಿದ್ದರೆ ತುಂಬ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ಈ ಟೈಮಲ್ಲೇ ನೀವು ಸೆಟ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಇವಾಗ ಸ್ವಲ್ಪ ಹಾಕ್ಕೋಬೋದು. ಉಪ್ಪು ಬೇಕಾದರೆ, ಖಾರ ಬೇಕಾದರೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಒಂದು ಕುದಿ ಬರೋ ತನಕ ಬಿಟ್ಟು, ಒಂದು ಕುದಿ ಬಂದಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ನಮಗೆ ಬಿರಿಯಾನಿ ಅನ್ನೋದು ದಮ್ಗೆ ಇಟ್ಟ ಮೇಲೆ ಅದು ದಮ್ ಆಗೋ ಗಂಟ ನಾವು ಈ ಗ್ರೇವಿನ ಮಾಡ್ಕೋಬೋದು. 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಇವಾಗ ಬಿರಿಯಾನಿ ಹೇಗಿದೆ ಅಂತ ನೋಡೋ ಟೈಮ್. ನೋಡಿ ಎಷ್ಟು ಉದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಚೆನ್ನಾಗಿದೆ ಅಲ್ವಾ? ಇದೇ ರೀತಿ ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಸ್ವಲ್ಪನೂ ಬೆಂದೋಗಿಲ್ಲ, ಉದುದ್ರಾಗಿ ತುಂಬ ಚೆನ್ನಾಗಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಮ್ಮದು ಗ್ರೇವಿ ಹೇಗಾಗಿದೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟ್ ಆಗಿದೆ. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೇ ಒಂದು ಕುದಿ ಕುದಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ನಮ್ಮ ಗ್ರೇವಿ ರೆಡಿಯಾಗಿದೆ. ನೀವು ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ.